ಇವತ್ತು ನಾನು ಬಂದಿದ್ದೀನಿ ಓಡೆ ಸ್ಪಾಗೆ. ಸೊ ಆಲ್ಮೋಸ್ಟ್ 6 to 7 ಇಯರ್ಸಿಂದ ಇಲ್ಲಿ ನಂದು ಮೆಂಬರ್ಶಿಪ್ ಇದೆ. ಇವತ್ತು ನಾನು ಮುಂಚೆ ಇದು O2 ಸ್ಪಾ ಅಂತ ಇತ್ತು, ಇವಾಗ ಓಡೆ ಅಂತ ಚೇಂಜ್ ಮಾಡಿದ್ದಾರೆ ಲಾಸ್ಟ್ 1 ಇಯರಿಂದ. ಸೊ ಇವತ್ತು ನಾನು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪೆಡಿಕ್ಯೂರ್ ಜೊತೆಗೆ ಇಲ್ಲಿ ಮಸಾಜ್ ಇರ್ಬೋದು, ಬಾಡಿ ಸ್ಕ್ರಬ್, ಫೇಶಿಯಲ್ ಸ್ಕ್ರಬ್ಸ್ ಎಲ್ಲನೂ ಇದೆ. ಸೊ ಏನೇನು ಇದೆ ಮತ್ತು ಈ ಬ್ರಾಂಚಸ್ ಎಲ್ಲೆಲ್ಲಿದೆ, ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದೆ, ಬೇರೆ ಕಡೆ ಎಲ್ಲೆಲ್ಲಿದೆ, ಮತ್ತು ಹೇಗೆ ಇದೆ ಒಳಗಡೆ, ಸೊ ಏನೇನು ಫೆಸಿಲಿಟೀಸ್ ಇದೆ ಅದೆಲ್ಲನೂ ನಾನು ನಿಮಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ಬೇಕಂತ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈವನ್ ಪೆಡಿಕ್ಯೂರ್ ಸಹ ಏನೇನು ಸ್ಟೆಪ್ ಮಾಡ್ತಾರೆ ಸ್ಪಾ ಅಲ್ಲಿ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ತಡ ಮಾಡದೆ ಬನ್ನಿ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಡೆ ಸ್ಪಾ ಬಂದು ಬ್ಯಾಂಗ್ಳೂರಲ್ಲಿ 7 ಬ್ರಾಂಚಸ್ ಇದೆ. ಸೊ ಎಲ್ಲೆಲ್ಲಿದೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 2 ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಮತ್ತು 5 ಬ್ರಾಂಚಸ್ ವರ್ಕಿಂಗಲ್ಲಿದೆ. ಅಟ್ ಪ್ರೆಸೆಂಟ್ ಇವಾಗ ನಾವು ಬಂದಿರೋದು ಹೋಟೆಲ್ ಲೆ ಮಾರ್ವೆಲಾಗೆ. ಇದಿರೋದು ಸೌತ್ ಆ್ಯಂಡ್ ಸರ್ಕಲ್ ಮೆಟ್ರೋ ಸ್ಟೇಷನಿಂದ 2 minutes ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ, ನೆಟ್ಕೊಂಡೇ ನಾವು ರೀಚ್ ಆಗ್ಬೋದು. ಸೊ ಇದು ನಮಗೆ ಕನ್ವೀನಿಯೆಂಟ್ ಆಗಿದೆ ಅಂತ ಆಲ್ಮೋಸ್ಟ್ ನಾವು ಯಾವಾಗೂ ಲೆ ಮಾರ್ಬೆಲಾ ಹೋಟೆಲ್ಗೆ ವಿಸಿಟ್ ಮಾಡ್ತೀವಿ. ರ್ಯಾಡಿಸನ್ ಬ್ಲೂ ಅಲ್ಲೂ ವಿಸಿಟ್ ಮಾಡಿದ್ದೀವಿ, ಅಲ್ಲೂ ತುಂಬ ಚೆನ್ನಾಗಿದೆ. ಬಟ್ ಇದು ಬಂದು ನಿಯರೆಸ್ಟ್ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ನಾವು ಇಲ್ಲೇ ಬರ್ತೀವಿ. ಮತ್ತು ನಾನು ಬೋರ್ಡಲ್ಲಿ ತೋರಿಸ್ತಾ ಇರೋ ಹಾಗೆ ಇಲ್ಲಿ ಏನೇನು ಟ್ರೀಟ್ಮೆಂಟ್ಸ್ ಇದೆ ಅಂದರೆ ಫೇಶಿಯಲ್ಸ್ ಇದೆ, ಫುಲ್ ಬಾಡಿ ಮಸಾಜು, ಮ್ಯಾನಿಕ್ಯೂರು, ಪೆಡಿಕ್ಯೂರು, ಸ್ಕ್ರಬ್ಸಲ್ಲಿ ಬಂದರೆ ಚಾರ್ಕೋಲ್ ಸ್ಕ್ರಬ್ಬು, ವೈಟ್ನಿಂಗ್ ಸ್ಕ್ರಬ್ಬು, ವ್ರ್ಯಾಪ್ಸಲ್ಲಿ ಮಡ್ ರ್ಯಾಪು, ವೈಟ್ನಿಂಗ್ ರ್ಯಾಪು, ಇದೆಲ್ಲನೂ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಅಲ್ಲೇ ಪಕ್ಕದಲ್ಲಿ ನಿಮಗೆ ಎಷ್ಟು ಮಿನಿಟ್ಸು ಮತ್ತು ಏನು ಪ್ರೈಸಿಂಗ್ ಅನ್ನೋ ಡೀಟೇಲ್ಸು ನೀವು ಇಲ್ಲಿ ಬೋರ್ಡಲ್ಲಿ ನೋಡ್ತಾ ಬರ್ಬೋದು. ಇಲ್ಲಿ ನೀವು ನೋಡ್ತಾ ಇರೋ ಪ್ರೈಸ್ ಬಂದು ರೆಗ್ಯುಲರ್ ಪ್ರೈಸಸ್ಸು. ಯಾರಿಗೆ ಮೆಂಬರ್ಶಿಪ್ ಇದೆ ಅವರಿಗೆ ಬೇರೆಯೇ ಪ್ರೈಸಸ್ ಇರುತ್ತೆ, ಅದನ್ನು ಸಹ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನಾವು ಈ ರೀತಿ ಮೆಂಬರ್ಶಿಪ್ ತೊಗೊಬೋದು. 6 months, 1 year, 2 year, 36 months. ಸೊ ಅದ್ರ ಮೇಲೆ ನಮ್ಮ ಡಿಸ್ಕೌಂಟ್ಸ್ ಕೂಡ ಆಗ್ತಾ ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ನೀವು ನೋಡ್ಬೋದು ಡಿಸ್ಕೌಂಟ್ಸ್ ಆನ್ ಸರ್ವಿಸಸ್ ಅಂತ ಇದೆ. ನಾವು ಯಾವ ಮೆಂಬರ್ಶಿಪ್ ತೊಗೋತೀವಿ ಅದ್ರ ಮೇಲೆ ಡಿಸ್ಕೌಂಟ್ಸ್ ಹೋಗುತ್ತೆ. 15%, 35% ಮತ್ತು 50% ಡಿಸ್ಕೌಂಟ್ ನಮಗೆ ಸಿಗುತ್ತೆ ನಮ್ಮ ಮೆಂಬರ್ಶಿಪ್ ಮೇಲೆ. ಈಗ ನಾನು ತೋರಿಸ್ತಾ ಇರೋದು ಬಂದು ಮಸಾಜ್ ರೂಮ್. ತುಂಬಾ ಆರೋಮ್ಯಾಟಿಕ್ ಆಗಿಟ್ಟಿರ್ತಾರೆ ಮತ್ತು ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ. ಸಖತ್ತು ರಿಫ್ರೆಶಿಂಗ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗುತ್ತೆ. ಸೊ ಫಸ್ಟು ಇಲ್ಲಿ ಮಸಾಜ್ ಆಗಿದ ತಕ್ಷಣ ಸ್ಟೀಮ್ ರೂಮ್ ಇದೆ. ಸೊ ನೋಡಿ, 10 minutes ಅಂತಾನೆ ಆನ್ ಮಾಡ್ತಾರೆ. ಸೊ ಮಸಾಜ್ ಆಗಿದ ತಕ್ಷಣ ಬಂದು ನಾವು ಇಲ್ಲಿ ಸ್ಟೀಮ್ ತಗೋಬೋದು. ಸೊ ಸ್ಟೀಮ್ ಆಗ್ತಾ ಇದ್ದಂಗೆ ಅದ್ರ ಜೊತೆಗೆ ಇಲ್ಲಿ ಸೋನಾ ಬಾತ್ ರೀ. ಸೊ ಅದಾಗಿದ ತಕ್ಷಣ ಇಲ್ಲಿ ಸೋನಾ ಬಾತ್ ಇದೆ. ಸೊ ನೋಡ್ಬೋದು ಫುಲ್ ವುಡ್ಡಿಂದ ಮಾಡಿದ್ದಾರೆ. ಇಲ್ಲಿ ಸ್ಟೋನ್ಸ್ ಇದೆ. ಸೊ ಇದನ್ನ ಲೈಟ್ ಮಾಡ್ತಾರೆ, ರೈಟ್? ಫೈರ್ ಹಾಕ್ತಾರೆ, ಎಲೆಕ್ಟ್ರಿಕ್ ಫೈರು. ಸೊ ಇದು ಹೀಟ್ ಆದ್ಮೇಲಿಂದ ನಾವು ಇಲ್ಲಿ ಒಂದು 15 minutes ಕೂತಿದ್ರೆ ಬಾಡಿಗೆ ತುಂಬಾ ಒಳ್ಳೇದು. ಸೊ ಇದಾದ್ಮೇಲಿಂದ ನೆಕ್ಸ್ಟ್ ಇನ್ನೊಂದು ಫೆಸಿಲಿಟಿ ಇದೆ. ಸೊ ಅದು ಬಂದು ಜಕೂಸ್. ಸೊ ಬ್ಯಾಕ್ ಪೇನ್ ಎಲ್ಲ ಇದ್ರೆ ದಿಸ್ ಇಸ್ ವೆರಿ ಗುಡ್. ಸೊ ಇದನ್ನು ಸಹ ನಾವು ಮಸಾಜ್ ಆದ್ಮೇಲಿಂದ ಯೂಸ್ ಮಾಡ್ಕೋಬಹುದು. ಸೊ ಇದಿಷ್ಟು ಫೆಸಿಲಿಟೀಸ್ ಇಲ್ಲಿ ಸ್ಪಾ ಅಲ್ಲಿ ಇದೆ. ಮೊದಲೇ ಹೇಳ್ದಂಗೆ ನಾನಿವತ್ತು ಮಾಡಿಸ್ಕೊತಾ ಇರೋದು ಪೆಡಿಕ್ಯೂರ್. ನೋಡ್ಬೋದು ಎಷ್ಟು ನೀಟಾಗಿ ಏನೇನು ಟೂಲ್ಸ್ ಬೇಕು ಮತ್ತು ಶಾಂಪೂ, ಸ್ಕ್ರಬ್ ಎಲ್ಲ ಏನೇನು ಬೇಕು ಅದೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಪೆಡಿಕ್ಯೂರ್ ಮಾಡಲಿಕ್ಕೆ ಕೂತ್ಕೊಳ್ಳೋ ಚೇರ್ ಬಂದು ಈ ಬ್ಲ್ಯಾಕ್ ಚೇರ್ ಇವತ್ತು. ಮತ್ತು ನೀವು ನೋಡ್ಬೋದು ಇಲ್ಲಿ ತಾಮ್ರದ ಬೋಸಿಯಲ್ಲಿ ಲೂಕ್ ವಾರ್ಮ್ ವಾಟರ್ ಸಹ ಇಟ್ಟಿದ್ದಾರೆ. ಇದರಲ್ಲಿ ಫಸ್ಟು 10 ನಿಮಿಷ ನನ್ನ ಕಾಲನ್ನು ಹಾಗೆ ನೆನೆಯೋಕ್ಕೆ ಬಿಡ್ತಾರೆ. ಅದಾದಮೇಲಿಂದ ನೆಕ್ಸ್ಟು ಅವರು ಫಸ್ಟು ನೇಲ್ ಪಾಲಿಷ್ ಏನಾದರೂ ಹಾಕ್ಕೊಂಡಿದ್ರೆ ನೀಟಾಗಿ ನೇಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಿ, ನೇಲ್ಸ್ಗೆ ಶೇಪ್ ಏನಾದರೂ ಬೇಕಂದರೆ ನಮಗೆ ಯಾವ ಥರ ಶೇಪ್ ಬೇಕು ಆ ರೀತಿ ಶೇಪ್ ಮಾಡಿ ಕೊಡ್ತಾರೆ. ಇಲ್ಲಿರೋ ಪ್ರತಿಯೊಬ್ಬ ಸ್ಟಾಫು ಬಂದುಬಿಟ್ಟು ವೆಲ್ ಎಕ್ಸ್ಪೀರಿಯನ್ಸ್ಡ್ ಮತ್ತು ಟ್ರೈನ್ಡ್ ಅಪ್ ಸ್ಟಾಫ್ಸ್. ಯೂಶ್ವಲಿ ನಾನು ಇಲ್ಲಿ ಬಂದಾಗೆಲ್ಲ ಇವರೇ ನನಗೆ ಪೆಡಿಕ್ಯೂರ್ ಮಾಡಿಕೊಡೋದು. ಇಲ್ಲಿ ಪೆಡಿಕ್ಯೂರ್ ಸಹ 2 ಥರ ಇದೆ. ಒಂದು ಕ್ಲಾಸಿಕ್ ಪೆಡಿಕ್ಯೂರ್ ಮತ್ತು ಇನ್ನೊಂದು ರೆಡ್ ಕಾರ್ಪೆಟ್. ಕ್ಲಾಸಿಕ್ ಬಂದು 30 minutes ಮತ್ತು ರೆಡ್ ಕಾರ್ಪೆಟ್ ಬಂದು 45 minutes ಮಾಡ್ತಾರೆ. ನಾನೀಗ ಸದ್ಯಕ್ಕೆ ಮಾಡಿಸ್ತಾ ಇರೋದು 45 minutes ರೆಡ್ ಕಾರ್ಪೆಟ್ ಪೆಡಿಕ್ಯೂರ್. ಮೆಂಬರ್ಶಿಪ್ ಚಾರ್ಜಸ್ ಬಂದುಬಿಟ್ಟು ಇನ್ಕ್ಲೂಡಿಂಗ್ GST ಇದು 495 rupees.
ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಕ್ಯೂಟಿಕಲ್ ಜೆಲ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ನೇಲ್ಗೂ ಕ್ಯೂಟಿಕಲ್ ಜೆಲ್ ಅಪ್ಲೈ ಮಾಡಿ ಅದಾದಮೇಲಿಂದ 10 ಮಿನಿಟ್ಸ್ ನೀರಲ್ಲಿ ಸೋಕ್ ಮಾಡ್ತಾರೆ. 45 ಮಿನಿಟ್ಸ್ ಅಂತ ಹೇಳ್ತಾರೆ, ಬಟ್ ಎಲ್ಲ ಮುಗಿಯೋವರೆಗೂ 1 ಅವರ್ ಆಗುತ್ತೆ. ಇವರೇ ನಂಗೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಾನು ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ನೋಡಿ ನಾವು ಮಾತಾಡ್ತಾ ಇರೋದು. So how many subscriber you got? Now I have 1200. Yeah, I started recently, 15 days back. How like for blog how to Start how to start? in YouTube. If you have a Gmail account, right? 10 ಉಗುರಿಗೂ ಹಚ್ಚಾಯಿತು. ಇವಾಗ ಕಾಲನ್ನ ನೀರಲ್ಲಿ ಸೋಕ್ ಮಾಡಬೇಕು. 5 to 10 ಮಿನಿಟ್ಸ್ ಇದೇ ರೀತಿ ನೀರಲ್ಲಿ ಸೋಕ್ ಮಾಡಿಸ್ತಾರೆ ಹಚ್ಚಾದ್ಮೇಲೆ. ನಾನು ಅವ್ರ ಹತ್ರ ನಾನು ಯೂಟ್ಯೂಬ್ ಸ್ಟೋರಿನ ಶೇರ್ ಮಾಡ್ಕೊತಾ ಇದ್ದೆ, ಬಟ್ ಅವ್ರ ಪಾಪ ಅವ್ರ ಲೈಫ್ದು ಹೈಲೈಟ್ಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡ್ಬಿಟ್ರು 45 ಮಿನಿಟ್ಸಲ್ಲಿ. ನಂಗನ್ಸಿದ್ದು ಒಂದೇ, ಸೀರಿಯಸ್ಲಿ ಯಾರ ಲೈಫ್ ಸಹ ಈಸಿ ಇರಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಕಷ್ಟಗಳಿದ್ದೇ ಇರುತ್ತೆ. ಅವ್ರ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಆ ಕಷ್ಟಗಳನ್ನೆಲ್ಲ ಮೀರಿ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅನ್ನೋದನ್ನ ಕೇಳಿ ನಂಗೆ ಸಖತ್ ಖುಷಿ ಆಯಿತು. ನನ್ನ ಕಡೆಯಿಂದ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಇಲಿಯಾನ. ಓಕೆ, ಕಮಿಂಗ್ ಬ್ಯಾಕ್ ಟು ಪೆಡಿಕ್ಯೂರ್. ಇವರಿಲ್ಲಿ ಇವಾಗ ಕ್ಯೂಟಿಕಲ್ ನಿಪ್ಪರ್ಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನೇಲ್ಸ್ನು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬ್ರಷಲ್ಲಿ ಚೆನ್ನಾಗಿ ಉಜ್ತಾ ಇದ್ದಾರೆ ನೇಲ್ಸ್ನೆಲ್ಲನೂ ಕ್ಲೀನ್ ಮಾಡಲಿಕ್ಕೆ. ನೆಕ್ಸ್ಟು ಕ್ಯೂಟಿಕಲ್ ನಿಪ್ಪರ್ಸ್ನ ಯೂಸ್ ಮಾಡಿಕೊಂಡು ನೇಲ್ಸಲ್ಲಿ ಇರೋ ಕೊಳೆ ಮತ್ತು ನೇಲ್ಸ್ ಹತ್ರ ಇರೋ ಎಲ್ಲ ಡೆಡ್ ಸ್ಕಿನ್ನನ್ನು ನೀಟಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾಮಿಡಿ ಏನಂದರೆ, ನಾನೇ ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ, ಬಟ್ ಸ್ಟಿಲ್ ಅವ್ರು ಇದೆಲ್ಲ ಮಾಡುವಾಗ ಅಂತ ಇದ್ರು, ಓ ಮೈ ಹ್ಯಾಂಡ್ಸ್ ಆರ್ ಶಿವರಿಂಗ್ ಬಿಕಾಸ್ ಯು ಮೇಕಿಂಗ್ ದ ವಿಡಿಯೋ ಅಂತ ಪಾಪ. ಸೊ ಬರೀ ಕೈ ವಿಡಿಯೋದಲ್ಲಿ ಬರ್ತಾ ಇರೋದಕ್ಕೆ ಅವರು ಶಿವರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಮತ್ತು ಸ್ಟೀಮ್ ರೂಮು, ಸೋನಾ ಅದೆಲ್ಲ ತೋರಿಸೋ ವಿಡಿಯೋ ಮತ್ತು ಎಂಟ್ರೆನ್ಸ್ ವಿಡಿಯೋ ಎಲ್ಲನೂ ಪಾಪ ಇವರೇ ನನಗೆ ಮಾಡಿಕೊಟ್ಟಿದ್ದು. ಆಮೇಲಿಂದ ಹೇಳ್ತಿದ್ರು, ನೀವು ಫೇಮಸ್ ಆದಮೇಲಿಂದ ಯು ಶುಡ್ ಟೇಕ್ ಮೈ ನೇಮ್ ದಟ್ ಐ ಡಿಡ್ ಆಲ್ ದಿಸ್ ವಿಡಿಯೋ ಅಂತ. ಶ್ಯೂರ್ಲಿ ಇವಾಗಲೇ ಅವ್ರ ಹೆಸರು ತೊಗೊತಾ ಇದ್ದೀನಿ, ಇಲಿಯಾನಾ ಅಂತ. ತುಂಬ ಸಪೋರ್ಟಿವ್ ಆಗಿ ಪಾಪ ತುಂಬ ಖುಷಿಯಾಗಿ ವಿಡಿಯೋ ಎಲ್ಲ ಮಾಡೋಕ್ಕೆ ನಂಗೆ ಹೆಲ್ಪ್ ಮಾಡಿದ್ರು ಇವರು. ಅಯ್ಯೋ, ಪೆಡಿಕ್ಯೂರ್ ಸ್ಟೆಪ್ಸ್ನ ಹೇಳೋದು ಬಿಟ್ಟು ಇದು ಯಾವ ಸ್ಟೋರಿ ಹೇಳ್ತಾ ಇದ್ದಾಳೆ ಅಂದ್ಕೊಳ್ಬೇಡಿ. ಬರೀ ಸ್ಟೆಪ್ಸ್ ಹೇಳ್ತಾ ಹೋದರೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇನೇನಾಯಿತು ಆ ಸಿಚುವೇಶನ್ಸ್ನ ಹೇಳ್ತಾ ಆ ಪೆಡಿಕ್ಯೂರ್ ಪ್ರಾಸೆಸ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ 5 ಮಿನಿಟ್ಸು ಚೆನ್ನಾಗಿ ಸ್ಕ್ರಬ್ ಮಾಡ್ತಾರೆ. ಸೊ ಏನೇ ಡೆಡ್ ಸ್ಕಿನ್ ಇದ್ರೂ ರಿಮೂವ್ ಆಗಲಿ ಅಂತ. ಅದಾದಮೇಲೆ ನೋಡಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ವಾಶ್ ಮಾಡಾದಮೇಲೆ ಇಲ್ಲೇನು ನೀರಿದೆ ಅದನ್ನು ಚೆಲ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಬಿಸಿನೀರನ್ನ ತೊಗೊಂಡು ಬಂದಿದ್ರು. ನೆಕ್ಸ್ಟ್ ಇವ್ರು ಯೂಸ್ ಮಾಡ್ತಾ ಇರೋ ಟೂಲ್ ನೋಡಿ, ಇದು ಬಂದು ಫುಟ್ ಫೇಲರ್. ಇದರಲ್ಲಿ ಹಿಂಡಿಯಲ್ಲಿರೋ ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಮಾಡೋಕ್ಕೆ ಇದು ಯೂಸ್ ಮಾಡುತ್ತೆ. ಚೆನ್ನಾಗಿ ಇದರಲ್ಲಿ ಸ್ಕ್ರಬ್ ಮಾಡ್ತಾರೆ, ತುಂಬ ಏನು ನೋವಾಗಲ್ಲ. ಇದರಲ್ಲೂ 2 ರೀತಿ ಸ್ಕ್ರಬ್ ಬರುತ್ತೆ. ಈಗ ಸದ್ಯಕ್ಕೆ ಅವ್ರು ಮಾಡ್ತಾ ಇರೋದು ಹಾರ್ಡ್ ಸ್ಕ್ರಬ್. ಸೊ ಏನೇ ಡೆಡ್ ಸ್ಕಿನ್ನು ಡ್ರೈ ಆಗಿದ್ರೂ ಹಿಂಡಿಯಲ್ಲಿ ಅದೆಲ್ಲನೂ ರಿಮೂವ್ ಮಾಡುತ್ತೆ. ಈಗ ನೆಕ್ಸ್ಟ್ ಇವರು ಮಾಡ್ತಾ ಇರೋದು ಸಾಫ್ಟ್ ಸ್ಕ್ರಬ್. ಇದರಲ್ಲಿ ಏನಾಗುತ್ತೆ ಅಂದರೆ ಹಿಂಡಿ ಬಂದು ಸಖತ್ತು ಸ್ಮೂತ್ ಮಾಡುತ್ತೆ ಇದರಲ್ಲಿ ಬ್ರಷ್ ಮಾಡೋದ್ರಿಂದ. ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಸ್ಟೆಪ್ಸ್ನ ರೀಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಇದೆಲ್ಲ ಆಗಾದ್ಮೇಲಿಂದ ಚೆನ್ನಾಗಿ ಟವಲ್ಲಿ ಟ್ಯಾಪ್ ಡ್ರೈ ಮಾಡ್ತಾರೆ ಕಾಲನ್ನ. ಏನಕ್ಕಂದರೆ ಈಗ ನೆಕ್ಸ್ಟ್ ಬಂದು ಮಾಸ್ಕ್ ಅಪ್ಲೈ ಮಾಡೋ ಟೈಮ್. ಇಲ್ಲಿ ನೋಡಿ ಎಲ್ಲನೂ ಸಪ್ರೇಟ್ ಚಿಕ್ಕ ಪ್ಯಾಕೆಟ್ಸ್, ಒಬ್ಬರಿಗೆ ಅದನ್ನು ಯೂಸ್ ಮಾಡಿ ಬಿಸಾಕೋ ಥರ ಆ ಥರ ಇಟ್ಕೊಂಡಿದ್ದಾರೆ ಎಲ್ಲನೂ. ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದಾರೆ ಫುಲ್ ಕಾಲಿಗೆ, ಹಿಂಡಿವರೆಗೂ ಪೂರ್ತಿಯಾಗಿ ಅಪ್ಲೈ ಮಾಡ್ತಾರೆ. ಇದನ್ನು ಡ್ರೈ ಆಗೋಕ್ಕೆ 10 ಮಿನಿಟ್ಸ್ ಬಿಡ್ತಾರೆ. 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡೋ ಟೈಮ್. And nowadays she put in YouTube also. Okay. Only makeup. ಕಾಲನ್ನ ವಾಶ್ ಮಾಡ್ತಾ ಅವ್ರು ಹೇಳ್ತಾ ಇದ್ರು, ಅವ್ರು ಇನ್ನೊಬ್ಬರು ಫ್ರೆಂಡ್ಸ್ ಸಹ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾರಂತೆ. ಅವ್ರು ಬಂದು ಬರೀ ಮೇಕಪ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಅಂತ. ಈ ಥರ ಇಲ್ಲಿ ಬಂದು ಅವ್ರು ಮಾಡೋ ಪ್ರಾಸೆಸ್ನೆಲ್ಲ ರೆಕಾರ್ಡ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಅಂತ ಸಹ ಹೇಳಿದ್ರು ನನ್ನ ಜೊತೆ. ಈಗ ಮಾಡ್ತಾ ಇರೋದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಟೆಪ್, ಮಸಾಜ್ ಮಾಡ್ತಾ ಇದ್ದಾರೆ ಕ್ರೀಮ್ ಯೂಸ್ ಮಾಡಿಕೊಂಡು. 2 ಕಾಲನ್ನು ಆಲ್ಮೋಸ್ಟ್ 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಅವ್ರು ಏನು ಕ್ರೀಮ್ ಹಚ್ಚಿದ್ದಾರೆ ಅದೆಲ್ಲ ಕಾಲು ಚೆನ್ನಾಗಿ ಎಳ್ಕೊಳ್ಬೇಕು. ಈಗ ವೈಟ್ ಕಾಣ್ತಾ ಇರೋದೆಲ್ಲ ಹೋಗಿ
ಪ್ಲೇನ್ ಸ್ಕಿನ್ ಥರ ಕಾಣಿಸುತ್ತೆ ಮತ್ತು ಸಖತ್ ಸಾಫ್ಟ್ ಆಗುತ್ತೆ ಕಂಪ್ಲೀಟ್ ಸ್ಕಿನ್ ಬಂದು. ಅವ್ರು ಹೇಳೋದು ಬಂದು ನೀಟಾಗಿ ಕಾಲನ್ನ ಮೇಂಟೈನ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ನಾವು ಪೆಡಿಕ್ಯೂರ್ನ ರೆಗ್ಯುಲರಾಗಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲೇ ಬಂದು ಮಾಡಿಸ್ಕೋಬೇಕಂತ ಏನಿಲ್ಲ. ಈ ಸ್ಟೆಪ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಟೂಲ್ಸ್ ಎಲ್ಲ ಇದ್ದರೆ ಮನೇಲಿ ಸಹ ನಮಗೆ ನಾವೇ ಪೆಡಿಕ್ಯೂರ್ನ ಮಾಡಿಕೊಂಡು ಕಾಲನ್ನ ನೀಟಾಗಿ ಇಟ್ಕೊಬೋದು. ಇದಾದಮೇಲೆ ಇವ್ರು ಮಾಡ್ತಾ ಇರೋದು ನೆಕ್ಸ್ಟು ಹಸ್ತಕ್ಕೆ ಇವರು ಪ್ರೆಷರ್ ಪಾಯಿಂಟ್ಸ್ಗೆ ಪ್ರೆಷರ್ ಕೊಡ್ತಾ ಇದ್ದಾರೆ. ಇದು ಒಂದು ತುಂಬಾ ರಿಲ್ಯಾಕ್ಸಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಸಖತ್ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇದು ಮಾಡೋದ್ರಿಂದ. ಅದಾದಮೇಲಿಂದ ಲಾಸ್ಟ್ ಆ್ಯಂಡ್ ಫೈನಲ್ ಟಚಪ್ ಇದು. ಈಗ ಇವರು ಬಂದು ನೇಲ್ ಪಾಲಿಷ್ನ ಹಾಕ್ತಾ ಇದ್ದಾರೆ ನನ್ನ ಬೆರಳುಗಳಿಗೆ. ತುಂಬಾ ನೇಲ್ ಪಾಲಿಷ್ ಒಂದು ದೊಡ್ಡ ಬಾಕ್ಸಲ್ಲಿ ತಂದಿರ್ತಾರೆ. ಅದರಲ್ಲಿ ನನಗೆ ಯಾವ ಕಲರ್ ಬೇಕು ಆ ಕಲರ್ನ ನಾನು ಚೂಸ್ ಮಾಡ್ಕೋಬೋದು. ಅವರಾದಷ್ಟು ಲೈಟ್ ಕಲರ್ಸ್ನ ಚೂಸ್ ಮಾಡಿ ಇವಾಗ ತಾನೇ ಪೆಡಿಕ್ಯೂರ್ ಮಾಡಿರೋದ್ರಿಂದ ಅಂದರು. ನಾನು ಓಕೆ ಲೈಟ್ ಕಲರ್ ಚೂಸ್ ಮಾಡ್ಬೋದಿತ್ತು, ಬಟ್ ವೀಡಿಯೋಗೆ ಬ್ರೈಟಾಗಿ ಕಾಣಲಿ ಅಂತ ನಾನು ರೆಡ್ ಕಲರ್ನ ಚೂಸ್ ಮಾಡಿದೆ. ನೋಡಿ ಎಷ್ಟು ನೀಟಾಗಿ ಡೀಟೇಲಿಂಗ್ ಮಾಡ್ತಾ ಇದ್ದಾರೆ. 10 ಬೆರಳಿಗೂ ನೇಲ್ ಪಾಲಿಷ್ ಎಲ್ಲ ಹಚ್ಚಾದ್ಮೇಲೆ ಇವರೊಂದು ಹಿಯರ್ ಬಡ್ನ ತಗೊಂಡು ಅದಕ್ಕೆ ನೇಲ್ ಪಾಲಿಷ್ ರಿಮೂವರ್ನ ಹಾಕಿ ಸ್ಕಿನ್ ಮೇಲೆ ಏನಾದರೂ ಪೇಂಟ್ ಆಗಿದ್ರೆ ಅದನ್ನು ಅವರು ನೀಟಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಟಡನ್ ರೆಡ್ ಕಾರ್ಪೆಟ್ ಪೆಡಿಕ್ಯೂರ್ ಎಲ್ಲ ಮುಗಿದು ಇನ್ಸ್ಟೆಂಟಾಗಿ ಎಷ್ಟು ಗ್ಲೋ ಬಂದಿದೆ ನೋಡಿ ಕಾಲಲ್ಲಿ. ನಾನು ಯಾವಾಗೂ ರೆಗ್ಯುಲರಾಗಿ ಮಾಡಿಸ್ತಾ ಇರ್ತೀನಿ, ನೀವು ಸಹ ರೆಗ್ಯುಲರಾಗಿ ಮಾಡಿಸಿ, ತುಂಬಾ ಚೆನ್ನಾಗಿರುತ್ತೆ ಕಾಲುಗಳು. ಸರ್ವಿಸ್ ಎಲ್ಲ ಮುಗಿದು ಆಚೆ ಬಂದಿದ ತಕ್ಷಣ ನೋಡಿ ಬಿಸಿ ಬಿಸಿ ಗ್ರೀನ್ ಟೀ ರೆಡಿ ಮಾಡಿದ್ದಾರೆ, ಜೊತೆಗೆ ಹನಿನೂ ಇಟ್ಟಿದ್ದಾರೆ. ಗ್ರೀನ್ ಟೀ ಬೇಡ ಅನ್ನೋರಿಗೆ ಫ್ರೂಟ್ ಜ್ಯೂಸಸ್ ಸಹ ಇಟ್ಟಿರ್ತಾರೆ, ಏನು ಬೇಕಾದರೂ ನಾವು ಇಸ್ಕೊಳ್ಬೋದು. ನಾನು ಒಂದು ಸ್ವಲ್ಪ ರಿಫ್ರೆಶಿಂಗ್ ಆಗಿರಲಿ ಅಂತ ಬಿಸಿ ಬಿಸಿ ಗ್ರೀನ್ ಟೀ ಇಸ್ಕೊಂಡು ಕುಡಿದು ಅಲ್ಲಿಂದ ಮನೆ ಕಡೆಗೆ ಹೊರಟೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.